ಹುಚ್ಚಿ ಲಗ್ನ ಹಾಕಿ ಹೋದ್ಮೇಕೆ ಇಡೀ ಅಟ್ಟಿ ಕೆಲಸ ಎಲ್ಲ ನಾನೇ ಮಾಡ್ಬೇಕಲ್ಲ, ಏನಪ್ಪ ಮಾಡೋದು ಶಿವನೇ ಅಂತ ಮನ್ಸಲ್ಲೇ ಗೋಳಾಡ್ತಿದ್ದೆ. ಈಗ ಲಚ್ಚಿ ಮದ್ವೆ ಆಗಿ ಹೋಗಕ್ಕಿಲ್ಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ಕಣಮ್ಮಿ, ಲಗ್ನದ ವಿಷಯ ಕೇಳಿ ಸಂತೋಷ ಆಯ್ತು ಅಂತೀಯ, ಮತ್ತೆ ಮಕ ಯಾಕೆ ಹಿಂಗ್ ಮಾಡಿಕೊಂಡಿದೀಯ? ನೀವು ಲಗ್ನ ಆಯ್ತಿದ್ದೀರಾ ಅಂತ ನಿಮಗೆ ಸಂತೋಷ, ಮಗಳು ಲಗ್ನ ಮಾಡ್ತಿದೀವಿ ಅಂತ ಅತ್ತೆಗೆ ಸಂತೋಷ, ತಂಗಿ ಲಗ್ನ ಆಯ್ತಾವಳಲ್ಲ ಅಂತ ಅಣ್ಣಗೆ ಸಂತೋಷ. ನಿಮ್ಮೆಲ್ರೂ ಸಂತೋಷಗಳ ಮಧ್ಯೆ ನನ್ ಕಲ್ತ ಕೇಳೋರು ಯಾರು? ಅಲ್ಲಮ್ಮಿ, ನಿಂಗೆ ಏನ್ ಕಷ್ಟ ಅಂತ ಹೇಳಿದ್ರಲ್ವಾ, ನಮಗೂ ಗೊತ್ತಾಗೋದು. ನಿನ್ ಮನ್ಸ್ನಾಗೆ ಅದೇನ್ ಅನ್ಕೊಂಡಿದ್ಯೋ ಹೇಳೆ. ಎಲ್ಲಿ ಹೊರಟಿದ್ಯಾ? ಅಮ್ಮನ ಮನೆಗೆ. ನಾನೊಬ್ಳೇ ಅಲ್ಲ, ನನ್ನ ಜೊತೆ ನೀನು ಗೊಂಬೆ ಇಬ್ರು ಬರ್ತಾ ಇದ್ದೀರ. ಕಲ್ಪನಾ, ನೀನು ಹೋಗಿ ಬರೋ ಹಾಗಿದ್ರೆ ಹೋಗ್ಬಾ. ಗೊಂಬೆ ನಾನು ಯಾಕೆ? ನಾನು ಈಗ ತಾನೇ ನನ್ನ ಕ್ಲೈಂಟ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ನನ್ನನ್ನು ಕೇಳಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ಯಾ? ಮೊದಲು ಅದನ್ನು ಕ್ಯಾನ್ಸಲ್ ಮಾಡು. ಕಲ್ಪನಾ, ಅಂಥ ಇಂಪಾರ್ಟೆಂಟ್ ಕೆಲಸ ಏನಿದೆ? ಇಂಪಾರ್ಟೆಂಟ್ ಆಗಿರೋದಕ್ಕೆ ಹೇಳ್ತಾ ಇರೋದು. ನನ್ನ ಗೊಂಬೆನ ಚಂದನಿಗೆ ಪರಿಚಯ ಮಾಡಿಸ್ಬೇಕು, ಅಷ್ಟೇ ಅಲ್ಲ ಮದುವೆ ಬಗ್ಗೆನೂ ಮಾತಾಡಬೇಕು, ಅದಕ್ಕೆ ಹೋಗ್ತಾ ಇರೋದು. ಕಲ್ಪನಾ, ಗೊಂಬೆಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೂ ನೀನು ಯಾಕೆ ಈ ರೀತಿ ಹಠ ಮಾಡ್ತಾ ಇದೆಯಾ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಏನು ಹೇಳ್ತಾ ಇದೆಯಾ? ಸ್ವಲ್ಪ ತಾಳ್ಮೆಯಿಂದ ಕೂತು ಯೋಚನೆ ಮಾಡು ಕಲ್ಪನಾ. ನಾನು ಏನು ಹೇಳ್ತಾ ಇದ್ದೀನೋ ಅದು ನಿನಗೆ ಅರ್ಥ ಆಗುತ್ತೆ. ಆಮೇಲೆ ನಿನ್ನ ನಿರ್ಧಾರ ಬದಲಾಗತ್ತೆ. ನಿನ್ನ ಮಗಳು ನೆಟ್ಟ ಕಾಲೇಜ್ಗೆ ಹೋಗ್ಬಿಟ್ಟು ಬಂದಿದ್ರೆ ನಾನು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಓದು ಅಂತ ಕಾಲೇಜಿಗೆ ಕಳಿಸಿದ್ರೆ ಯಾವ ಜೊತೆನೋ ಓಡಾಡ್ಕೊಂಡಿದ್ದಾಳೆ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇದೆಯಲ್ಲ, ನೀನ್ ಯಾವ ಸೀಮೆ ತಂದೆ? ಕಲ್ಪನಾ, ಗೊಂಬೆ ನಮ್ಗೊಬ್ಳೆ ಮಗಳು. ಅವಳಿಷ್ಟ, ಅವಳು ಸುಖಾನು ನಮ್ಮಿಷ್ಟ, ನಮ್ಮ ಸುಖಾನು ಆಗಿರ್ಬೇಕು. ಒಂದು ಮಾತು, ನೀನು ಯಾಕೆ ಗೊಂಬೆ ಪ್ರೀತಿಸ್ತಾ ಇರೋ ಹುಡುಗನ ಭೇಟಿ ಮಾಡಿ ಅವನ ಬಗ್ಗೆ ತಿಳ್ಕೊಂಡು ಆಮೇಲೆ ನೀನು ನಿರ್ಧಾರ ಮಾಡಬಾರ್ದು? ಇನ್ನೇನಾದ್ರೂ ಹೇಳೋದು ಬಾಕಿ ಇದೆಯಾ? ಕಲ್ಪನಾ, ಗೊಂಬೆ ವಯಸ್ಸಿಗೆ ಬಂದಿರೋ ಹುಡುಗಿ. ಈಗಿನ ಕಾಲದ ಹುಡುಗಿಯರ ಬಗ್ಗೆ ನಿನಗೆ ಗೊತ್ತಲ್ಲ, ತುಂಬ ಸೂಕ್ಷ್ಮೆ. ಅಕಸ್ಮಾತ್ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವಿಬ್ಬರು ಜೀವನ ಪೂರ್ತಿ ಕೊರಗಬೇಕಾಗತ್ತೆ. ಓಹೋ, ಆಗ್ಲೇ ನಿನ್ನ ಮಗಳು ನಿನಗೆ ಹೆದರ್ಸ್ಬಿಟ್ಲಾ? ಅಷ್ಟಕ್ಕೆ ನೀನು ಹೆದರ್ಕೊಂಡ್ಬಿಟ್ಯಾ? ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳು ಪ್ರೀತಿಸ್ತಾ ಇರೋ ಆ ಮಿಡಲ್ ಕ್ಲಾಸ್ ಈಡಿಯಟ್ನ ಮೀಟ್ ಮಾಡಲ್ಲ. ಅವಳು ಅವನ ಮದುವೆ ಆಗಿ ಅಕ್ಕಿ ಕಾಸಿಲ್ಲ, ಆಟೋ ಕಾಸಿಲ್ಲ ಅಂತ ಹೇಳೋದು ನನ್ನಿಂದ ನೋಡೋದಕ್ಕಾಗಲ್ಲ. ನನ್ನ ಗೊಂಬೆ ನನ್ನ ಅಣ್ಣನ ಮಗನ್ನೇ ಮದುವೆ ಆಗಿ ಸುಖವಾಗಿ ರಾಣಿ ಥರ ಇರಬೇಕು. ಇದೇ ನನ್ನ ಕೊನೆ ತೀರ್ಮಾನ. ಯಾವ ಕಾರಣಕ್ಕೂ ನೀನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು. ನೋಡಮ್ಮಿ, ನೀ ಏನಾರ ಹೇಳ್ಬೇಕು ಅಂತಿದ್ರೆ ಹೇಳು, ಇಲ್ಲ ಕೇಳಬೇಕು ಅಂತಿದ್ರೆ ಕೇಳು. ನೀನೇನು ಹೊರಗಿನವಳ? ನೀನು ಈ ಒಟ್ಟಿ ಹಿರಿ ಸೊಸೆ ಕಣಮ್ಮಿ. ನಾನು ಒತ್ತಾರೆಯಿಂದ ಅಡ್ಗೆ ಕೋಣೆ ಬಿಟ್ಟು ಈಚೆಗೆ ಬಂದಿಲ್ಲ. ಯಾಕೆ ಗೊತ್ತಾ ಅತ್ತೆ? ಯಾಕೆ? ಚಿಕ್ಕಪ್ಪ ಇಡೀ ಊರಿಗೆ ದೊಡ್ಡ ಮನ್ಸ. ಅವ್ನ ಲಗ್ನದಾಗೆ ಎಲ್ರೂ ಹೊಸ ಸೀರೆ ಉಟ್ಕೊಂಡು ಬಂಗಾರದ ಬಳೆಗಳು ಹಾಕೊಂಡು ಓಡಾಡ್ತಾವ್ರೆ. ಅವ್ರ ಮಧ್ಯದಲ್ಲಿ ಈ ಗಾಜಿನ ಬಳೆ ತೊಟ್ಕೊಂಡು ಅದೇನ್ ಸೌಭಾಗ್ಯ ಪಡ್ಲಿ, ಈ ಹಳೆ ಸೀರೆ ಉಟ್ಕೊಂಡು ಲಗ್ನದ ಮನೆಯಾಗ ಅದ್ ಹೆಂಗ್ ಓಡಾಡ್ಲಿ? ಅದ್ ಜನನ್ ಮುಂದೆ ನಿಮ್ ಮಾನ ಮರ್ಯಾದೆ ಕಳಿಬಾರ್ದು ಅಂತ ನಾನು ಒತ್ತಾರೆಯಿಂದ ಈಚೆಗೆ ಬರ್ಲಿಲ್ಲ. ಬೆಣ್ಣೆಲಿ ಕೂದಲು ತೆಗೆದಂಗೆ ಮಾತಾಡ್ತಾವಳಲ್ಲ. ಒಂದೇ ಕಲ್ನಾಗೆ ಎರಡು ಅಕ್ಕಿ ಹೊಡಿಯೋ ಜಾಣೆ ಅವಳು. ನಿಮ್ಮ ಅಪ್ಪನ ಮನೆಯಿಂದ ಅದೇನು ತಗೊಬಂದೆ ಅಂತ ನಿಂಗೆ ಬಂಗಾರದ ಬಳೆ ಮಾಡ್ಸಾಕ್ಬೇಕು? ಮರವಾದೆಯಿಂದ ಸುಮ್ಕಿದ್ರೆ ಸರಿ, ಇಲ್ಲಾಂದ್ರೆ ಮುಖ ಮುತಿ ಜಜ್ಜಾಕ್ಬಿಡ್ತೀನಿ. ಎಟ್ಕಿತ್ತ ಹೇಳ್ಬೇಕಲ್ಲ, ಹೊಸಿ ಸುಮ್ಕಿರೋ. ನಿಮ್ಮ ಅಪ್ಪನ ಮನೆಯಿಂದ ಅದೇನು ತಗೊಬಂದೆ ಅಂತ ನಿಂಗೆ ಬಂಗಾರದ ಬಳೆ ಮಾಡ್ಸಾಕ್ಬೇಕು? ಮರವಾದೆಯಿಂದ ಸುಮ್ಕಿದ್ರೆ ಸರಿ, ಇಲ್ಲಾಂದ್ರೆ ಮುಖ ಮುತಿ ಜಜ್ಜಾಕ್ಬಿಡ್ತೀನಿ. ಎಟ್ಕಿತ್ತ
ಎಟ್ಕಿತ ಹೇಳ್ಬೇಕಲ್ಲ ಹೊಸಿ ಸುಮ್ಕಿರೋ. ಇದು ನನ್ನ ತಮ್ಮನ ಮದುವೆಗೆ ಅತ್ತೆ ಸೊಸೆ ಕೊಡ್ತಿರೋ ಉಡುಗೊರೆ. ಈ ಮನೆ ದೊಡ್ಡ ಸೊಸೆ ಆಗಿ ಲಗ್ನದ ಮನೆಗೆ ಓಡಾಡ್ಕೊಂಡು ಕೆಲಸ ಮಾಡು. ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕ, ಬಳೆ ಮಾತ್ರ ಅಲ್ಲ, ಬಳೆ ತೊಟ್ಟಿರೋ ಕೈನು ಕತ್ತರಿಸಾಕ್ತೀನಿ. ಅರ್ಥ ಆಯ್ತಾ? ತಾತಮ್ಮ, ಈ ಸಂತೋಷದ ದಿನಕ್ಕೋಸ್ಕರನೇ ಅಲ್ವಾ ನೀನು 100 ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದು. ನಿನ್ನ ಅರ್ಕೆನ ಯಾರು ಸುಳ್ಳು ಮಾಡಲಿಲ್ಲ ಬಿಡು. ಇವತ್ತು ನಿನಗೆ ನಿಜ ಹೇಳ್ತೀನಿ ಕಣ್ಲ ನಂಜುಂಡಿ. ನನ್ನ ಮೊಮ್ಮಗಳ ಲಗ್ನ ನೋಡ್ತೀನಿ ಅಂತ ನಂಬಿಕೆ ನಂಗಿರ್ಲಿಲ್ಲ ಕಣ್ಲ. ಅದ್ಯಾವ್ರು ದೊಡ್ಡವನು ಕಣ್ಲ. ಬರೀ ನಿನ್ನ ಮೊಮ್ಮಗಳು ಲಗ್ನ ನೋಡೋ ಭಾಗ್ಯ ಮಾತ್ರ ಅಲ್ಲ, ಈ ನಿನ್ನ ಮೊಮ್ಮಗನ ಲಗ್ನ ನೋಡೋ ಭಾಗ್ಯನೂ ಕೇಳ್ಕೊಂಬಂದಿದ್ಯಾ. ಸುಮ್ಕಿರು. ಅಲ್ಲಿ ತನಕ ನಾ ಬದುಕಿರ್ತೀನಿ ಕಂದ. 7 ದಿನ ಇದ್ದೋಳು ನೀನ್ ಲಗ್ನ ತನಕ ನಾ ಇರಕ್ಕಿಲ್ವಾ? ಇರುವಂತೆ ಹೋಗಿ ಶಾಸ್ತ್ರ ಮಾಡಿಸ್ತಾರು. ನಾನು ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ನಿನ್ನಂತ ಅಣ್ಣನ ಪಡಿಯಕ್ಕೆ ನಮ್ಮ ಲಚ್ಚಿ ಅದೇನು ಪುಣ್ಯ ಮಾಡಿದ್ಲು. ನನ್ನಂತ ಅಣ್ಣನಂತ ಯಾಕಂತೀಯ ತಾತಮ್ಮ? ಅಂತ ತಂಗಿ ಪಡಿಯಕ್ಕೆ ನಾ ಪುಣ್ಯ ಮಾಡಿದ್ದೇನು. ಬರ್ತೀನಿ. ಮರಕ್ಕ ಸಂದಕ್ಕಿದ್ದೀರಾ? ಎಲ್ಲಿ ನಿಮ್ಮ ಯಜಮಾನ್ರ ಕಾಣ್ತಿಲ್ಲ. ಇಲ್ಲಿ ಎಲ್ಲ ಓಡಾಡ್ಕೊಂಡಿದ್ದಾರೆ. ಹೌದಾ? ಸುಮಾ, ನೀನ್ ಸಂದಕ್ಕಿದ್ಯಾ? ಏನು ಈ ಪಟ್ಟಿ ವೈನಾಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಸಂದ ಕಾಣ್ತಿದ್ಯಾ ಬಿಡು. ಇಷ್ಟ ದಿನ ನನ್ನ ತಂಗಿ ತರ ನನ್ನ ಹಿಂದೆನೇ ಓಡಾಡ್ಕೊಂಡಿದ್ಲು. ಆದ್ರೆ ನಾಳೆಯಿಂದ ನಿನ್ನಕ್ಕವ ಅಜ್ಜಿ ಬಳೆ ಹಾಕೊಂಡಿದ್ಯಾ? ನಾನು ನಮ್ಮನೆಯವ್ರು ಮಾತ್ರ ಅವಿವೇಕಿಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಚಂದನ್ ಮನೆಯವರು ಅವಿವೇಕಿಗಳೇ. ಶಿಲಾಯುಗದಲ್ಲಿ ಹುಟ್ಟಬೇಕಾದವ್ರು ಇವರು 21ನೇ ಶತಮಾನದಲ್ಲಿ ಯಾಕೆ ಹುಟ್ಟಿದ್ರು, ನಮ್ಮಮ್ಮನ ಯಾಕೆ ಹುಟ್ಟಿಸಿದ್ರು, ಆ ದೇವ್ರಿಗೆ ಗೊತ್ತು. ಇಂಥವ್ರ ಮನೇಲಿ ಹುಟ್ಟಿದ್ದು ಮೊದಲನೇ ತಪ್ಪು, ಪ್ರೀತಿಸಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಗೊಂಬೆ, ಇವತ್ತು ನಿನಗೆ ಒಂದು ಆಶ್ಚರ್ಯಕರವಾದ ವಿಷಯ ತಂದಿದ್ದೀನಿ. ಪ್ರತಿದಿನ ಆಶ್ಚರ್ಯ ಸುದ್ದಿ ಹೇಳ್ತಾನೆ ಇರ್ತೀಯ, ಅದೇನು ಅಂತ ಬೇಗ ಹೇಳು, ನನಗೇನು ಹೊಸದಲ್ಲ. ನಾನು, ನೀನು, ನಿಮ್ಮಪ್ಪ 3 ಜನ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅಲ್ಲಿ ನಿನ್ನ ಬಾವಿ ಪತಿನ ನಾನು ನಿನಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಾನು ಯಾರನ್ನು ನೋಡೋದಕ್ಕೂ ಬರಲ್ಲಮ್ಮ. ನಿನಗೆ ಬರದೆ ಬೇರೆ ದಾರಿನೇ ಇಲ್ಲ. ನಿನಗೂ ಚೆನ್ನಾಗಿ ಗೊತ್ತು, ನಾನು ಒಂದ್ಸಲ ತೀರ್ಮಾನ ತಗೊಂಡ್ಮೇಲೆ ಆ ವಿಧಿ ಕೈಲೂ ಬದಲಾಯಿಸೋಕ್ಕಾಗಲ್ಲ. ಇನ್ನೊಂದು ವಿಷಯ, ನಾಳೆ ನಿನ್ನ ಮನೆ ಸೊಸೆಯಾಗಿ ಹೋಗೋಳು. ಅಲ್ಲಿಗೆ ಬಂದಮೇಲೆ ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡು. ಡೀಸೆಂಟಾಗಿ ಬಿಹೇವ್ ಮಾಡಬೇಕಾ? ಮಾಡ್ತೀನಿ. ನಾನು ಯಾರ ಮನೆಗೆ ಸೊಸೆಯಾಗಿ ಹೋಗಬೇಕೋ ಆ ಮನೆಯವ್ರ ಎದುರಿಗೇನೆ ನಾನು ನಿಮ್ಮ ಮಗನ್ನ ಮದುವೆ ಆಗಲ್ಲ, ನಾನು ಈಗಾಗಲೇ ಒಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ, ಅವನನ್ನೇ ಮದುವೆ ಆಗೋದು ಅಂತ ಹೇಳಿದ್ರೆ ಇವ್ರ ಪ್ಲಾನ್ ಎಲ್ಲ ಮಣ್ಪಾಲಾಗತ್ತೆ. ಇನ್ನು ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ, ನನ್ನ ಬಾವಿ ಗಂಡನ ನೋಡೋದಕ್ಕೆ ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಗ್ರ್ಯಾಂಡ್ ಆಗಿರ್ಬೇಕು ಅಷ್ಟೇ. ಆಯ್ತು, ಬೇಗ ರೆಡಿಯಾಗು. ಅಮ್ಮ, ನಾನು ನಿನ್ನ ಮಗಳು. ನಿನ್ನ ಮಗಳು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸುಜಾತ, ಯಾಕವ ಹಂಗೆ ನಿಂತಿದಿ? ಹೇಳು, ನಮ್ಮ ಅತ್ತೆನೆ ಕೊಟ್ಟಿದ್ದು ಅಂತ. ಓಲಿ ಬಿಡು, ನಾನೇ ಹೇಳ್ತೀನಿ.
ಇದು ನನ್ನ ಮಗಳ ಲಗ್ನ. ನನ್ನ ಮಗಳ ಲಗ್ನದಲ್ಲಿ ನನ್ನ ಸೊಸೆ ಬರ್ಗೈಲಿದ್ರಿ ಏನ್ ಚಂದ ಹೇಳು. ಅವಳು ಬರ್ಗೈನಲ್ಲಿದ್ದು ನಾನು ಕೈ ತುಂಬ ಬಳೆ ತೊಟ್ಕೊಂಡಿದ್ರೆ ಚೆನ್ನಾಗಿರ್ತದ. ಅದಕ್ಕೆ ನನ್ನ ಸೊಸೆಗೆ ನಾನೇ ಬಂಗಾರದ ಬಳೆ ಕೊಟ್ಟಿವ್ನಿ. ನನಗೆ ನನ್ನ ಮಗಳು ಬ್ಯಾರೆ ಅಲ್ಲ, ನನ್ನ ಸೊಸೆ ಬ್ಯಾರೆ ಅಲ್ಲ. ಏನ್ಲ ಮಗ? ಹೌದವ್ವ. ನಾನು ಇಂಥ ಅತ್ತನ್ ಪಡಿಯಕ್ಕೆ ಅದೇಟ್ ಪುಣ್ಯ ಮಾಡಿದ್ನೋ ಏನೋ. ಇದೇನಿದು? ಎಲ್ಲೋ ಏನೋ ಲೆಕ್ಕ ತಪ್ತಾದೆ. ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಸೊಸೆಗೆ ನೆತ್ತತ್ತಿದ್ರು ನೀರು ಕೊಡದಿರೋ ಅವ್ವ ಚಿನ್ನದ ಬಳೆನೆ ಕೊಟ್ಟವಳೆ ಅಂದ್ರೆ ಯಾವನ್ ಕೈ ನಂಬಕ್ಕಾಯ್ತದೆ? ನನ್ನ ಅಕ್ಕ ಚಿನ್ನದ ಮನಸ್ನವಳು. ಒಳಗೊಂದು ಹೊರಗೊಂದು ಮಾತಾಡೋಳಲ್ಲ. ಏನಿದ್ರು ನ್ಯಾರ ನ್ಯಾರ. ನಾನು ಲಚ್ಚಿಗೆ ಸಾನೆ ಹುಡುಗನ ತೋರಿಸ್ದೆ. ಅಕ್ಕ ಒಪ್ಲೇ ಇಲ್ಲ. ಬ್ಯಾಟೆ ಹುಡುಗನೇ ಆಗ್ಬೇಕು, ಕೆಲಸದಾಗೇ ಇರಬೇಕು ಅಂತವನಿಗೆ ಕೊಟ್ಟು ಲಗ್ನ ಮಾಡೋದು ಅಂತ ಆಟ ಹಿಡಿದ್ಬಿಟ್ಲು. ಅಷ್ಟೇ ಅಲ್ಲ, ಇವತ್ತು ಸಾಧಿಸಿ ತೋರಿಸ್ತಾವಳೆ. ನಮ್ ಲಚ್ಚಿ ಲಗ್ನ ಬ್ಯಾರೆ ಲಗ್ನ ತರನೇ ಇಲ್ವಲ್ಲ. ಗಂಡಿನ ಕಡವರು ಇಲ್ಲ, ಗಂಡು ಬಂದಿಲ್ಲ. ಇಲ್ಲಿ ನೋಡಿದ್ರೆ ಕಂಕನೂ ಕಟ್ಟಾಯ್ತು. ಇಲ್ಲಿ ಏನೋ ನಡಿಬಾರ್ದು ನಡೀತಾ ಇದೆ. ಏನೇ ಆದ್ರೂ ಆಗ್ಬಾರ್ದು ಆಗದೆ ಇರೋಂಗೆ ನಾನು ನಿಗಾ ವಹಿಸ್ಕೋಬೇಕು. ನನ್ನ ಮಗಳು ಈ ಮನೆ ಸೊಸೆ ಆಗೋದಕ್ಕೆ 1000 ಜನ್ಮ ಪುಣ್ಯ ಮಾಡಿರಬೇಕು. ಕಡೆಗೂ ನನ್ನ ಕನಸು ನನ್ಸಾಯ್ತು. ನಾನು ಕಳ್ಕೊಂಡೆ ಅಂದ್ಕೊಂಡಿದ್ದೆಲ್ಲ ಮತ್ತೆ ಗಳಿಸ್ಕೊಂಡೆ. ಅದೇ ನನ್ನ ಸಾಧನೆ. ಗೊಂಬೆ, ನೀನು ಇದೇ ಮೊದಲನೇ ಸಲ ಅಲ್ವಾ ಈ ಮನೆಗೆ ಬರ್ತಾ ಇರೋದು? ನಾನು ನಿನಗೆ ಯಾವಾಗಲೂ ಹೇಳ್ತಿರ್ಲಿಲ್ವಾ ನಿನಗೆ ರಾಣಿ ಯೋಗ ಅಂತ? ಬಾ. ಅಮ್ಮ, ನೀನು ನಿನ್ನ ಕನ್ಸು ಕಾಣ್ತಾ ಇರು, ನಾನು ನನ್ನ ಕನ್ಸು ಕಾಣ್ತಾ ಇರ್ತೀನಿ.